ಸೊ ನಾನೀಗ ಡಾನ್ಸ್ ಮಾಡೋ ಮೂಡಲ್ಲಿದ್ದೇನೆ, ಸ್ಟೇಜ್ ಹತ್ರ ಹೋಗ್ತಾ ಇದ್ದೇನೆ. ಬನ್ನಿ ಸೆಲೆಬ್ರೇಟ್ ಮಾಡುವ 2025 ಇಂದ 2026 ಕಡೆಗೆ ಹೋಗೋಕೆ, ಸೆಲೆಬ್ರೇಷನ್ ಮಾಡೋಕೆ ತುಂಬಾ ಜೋರಾದ ತಯಾರಿ ನಡೀತಾ ಇದೆ. ಸೊ ತಯಾರಿ ಹೇಗ್ ನಡೀತಾ ಇದೆ ನೋಡೋಣ. ನಮ್ಮ ಪ್ರಾಪರ್ಟಿ ಈ ಮಾರ್ಗದ ಸೈಡ್ನಲ್ಲಿ ಇದ್ದರೂ ಅದರ ಒಳಗೆ ಬರುವಾಗ 3ರಿಂದ 7 ಡಿಗ್ರಿ ಟೆಂಪರೇಚರ್ನಲ್ಲಿ ಡಿಫರೆನ್ಸ್ ಬರ್ತಾ ಉಂಟು. ಈ ಪ್ರಕೃತಿ ಸೌಂದರ್ಯನ ಸವಿಯೋದಕ್ಕೆ 2 ಕಣ್ಣುಗಳು ಸಾಲ್ತಾ ಇಲ್ಲ. ಇದನ್ನ ಅನುಭವಿಸೋದಕ್ಕೆ ಇಲ್ಲೇ ಬರಬೇಕು, ಅಲ್ಲಿ ಕುತ್ಕೊಂಡು ನೋಡ್ರೆ ಆಗೋದಿಲ್ಲ. ಓಕೆನಾ? ನಮಸ್ಕಾರ, ಶಾಂತಿ ಶನೈ ವ್ಲಾಗ್ಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ, ಸುಸ್ವಾಗತ. ಎಷ್ಟು ಚೆನ್ನಾಗಿರೋ ಒಂದು ಜಾಗದಲ್ಲಿ ನಾನಿದ್ದೇನೆ ಅಂತ ನೀವೆಲ್ಲ ಥಿಂಕ್ ಮಾಡ್ತಾ ಇರ್ಬೋದು. ನನಗೂ ಅಷ್ಟೇ ಫ್ರೆಂಡ್ಸ್, ಇಲ್ಲಿ ಬಂದಮೇಲೆ ತುಂಬ ಖುಷಿ ಆಗ್ತಾ ಇದೆ. ಈ ಪ್ರಾಪರ್ಟಿಗೆ ಪದೇ ಪದೇ ಮತ್ತೆ ಬರಬೇಕು ಅಂತ ಅನಿಸ್ತಾ ಇದೆ. ಸೊ ಈ ಪ್ರಾಪರ್ಟಿ ಏನು ಇಲ್ಲಿ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದಲ್ವಾ. ಇದು ಬಂದ್ಬಿಟ್ಟು ಹಾಸನದಿಂದ 5 ಕಿಲೋಮೀಟ್ರ್. ಈ ರೋಡ್ ಎಲ್ಲಿಗೆ ಹೋಗ್ತಾ ಇದೆ ಅಂದರೆ ಬೇಲೂರು ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದೆ. ಸೊ ಹಾಸನದಿಂದ ಚಿಕ್ಕಮಂಗ್ಳೂರು ಕಡೆ ಹೋಗುವ ರಸ್ತೆಯಲ್ಲಿ ನಿಮಗೆ ಎಡಬದಿಗೆ ಅಂದರೆ ಹಾಸನದಿಂದ 5 ಕಿಲೋಮೀಟರ್ ಬಂದರೆ ಎಡಗಡೆಗೆ ಸಿಗುವ ಈ ಸುಂದರವಾದ ಪ್ರಾಪರ್ಟಿಯೇ ಹೊಯ್ಸಳ ವಿಲೇಜ್ ರೆಸಾರ್ಟ್. ಬನ್ನಿ ಒಳಗಡೆ ಹೋಗೋಣ. ಓ, ಇಲ್ಲಿ ಯಾರು? ಡೋರ್ ಮ್ಯಾನ್ ಅಂದ್ರೆ ನಮ್ಮ ದ್ವಾರಪಾಲಕ. ಮೀಸೆ ಮಾಮ, ಮೀಸೆ ನೋಡಿ ಇವರದ್ದು ಸಖತ್ತಾಗಿದೆ, ತುಂಬಾ ಚೆನ್ನಾಗೂ ಕಾಣ್ತಾ ಇದ್ದಾರೆ. ಸೊ ಇವತ್ತಿನ ಸ್ಪೆಷಲ್ ಪರ್ಫಾರ್ಮೆನ್ಸ್ಗೋಸ್ಕರ ನಮ್ಮ ಜೊತೆ ಇದ್ದಾರೆ ಟೀಮ್ ನಂದಗೋಕುಲ ಅರೆಹೊಳೆಯಿಂದ. ಓಕೆ ಬನ್ನಿ. ಇವರು ಕ್ಯಾಶುವಲ್ ಡ್ರೆಸ್ಸರ್ ಇದ್ದಾರೆ, ಬಟ್ ಆಮೇಲೆ ಮೇಕಪ್ ಎಲ್ಲ ಆದ್ಮೇಲೆ, ಡ್ರೆಸ್ ಎಲ್ಲ ಆದ್ಮೇಲೆ ಇವ್ರು ಹೇಗೆ ಕಾಣ್ತಾರೆ ಅಂತ ಆಮೇಲೆ ತೋರಿಸ್ತೀನಿ. ಸೊ ಆ್ಯಸ್ ಎಕ್ಸ್ಪೆಕ್ಟೆಡ್ ತುಂಬ ತಂಪಿದೆ ಇಲ್ಲಿ, ಯಾಕಂದರೆ ಸುತ್ತಮುತ್ತ ಆಕ್ಸಿಜನ್ ಭರಿತ ವಾತಾವರಣ, ಅದೇ ರೀತಿ ತಂಪು ಬಿಡೋದಕ್ಕೆ ನೆರಳು ಕೊಡುವಂಥ ತಂಪು ಮರಗಳು. ಬಿಸಿಲು ಇಲ್ಲಿ ಬೀಳೋದೇ ಇಲ್ವೇನೋ ಅಂತ ಅನ್ನಿಸ್ತಾ ಇದೆ ನನಗೆ, ಅಷ್ಟೊಂದು ಮರಗಳು ನಿಮಗೆ ಕಾಣ್ತಾ ಇದೆ ಅಲ್ವಾ. ಈ ಪ್ರಕೃತಿ ಸೌಂದರ್ಯನ ಸವಿಯೋದಕ್ಕೆ ಇಲ್ಲಿ ಬರಲೇಬೇಕು. ನಂಗೆ ಯಾವಾಗಲೂ ಬರಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಇದ್ದಾಗೆಲ್ಲ ನಾನು ಇಲ್ಲಿ ಬರ್ತಾ ಇರ್ತೀನಿ. ಸೊ ನಾನಿಲ್ಲಿ ಇವತ್ತು ಯಾಕಿದ್ದೀನಿ ಅಂತ ನೀವು ಗೆಸ್ ಮಾಡ್ತಾ ಇರ್ಬೋದಲ್ವಾ. ಗೆಸ್ ಜಾಸ್ತಿ ಮಾಡಬೇಡಿ, ನಾನೇ ಹೇಳ್ತೀನಿ. ಇವತ್ತು 31 ಡಿಸೆಂಬರ್ 2025. 2025ರಿಂದ 2026ಕ್ಕೆ ನಾವು ಹೋಗುವ ಕ್ಷಣಗಳು ಅಂದರೆ ಕೆಲವು ಗಂಟೆಗಳು ಉಳಿದಿವೆ. ಆ ಕ್ಷಣಗಳನ್ನು ಸೆಲೆಬ್ರೇಟ್ ಮಾಡೋಕ್ಕೆ ಇವತ್ತು ನಾವಿಲ್ಲಿ ಸೇರಿದ್ದೇವೆ. ಸೊ ಇವತ್ತೇನೇನೆಲ್ಲ ಇರುತ್ತೆ ನಿಮಗೆ ನಾನು ಆಮೇಲೆ ಹೇಳ್ತೀನಿ. ಓಕೆನಾ? ಬನ್ನಿ ರಿಸೆಪ್ಷನ್ ಕಡೆ ಹೋಗೋಣ. ಸೊ ಇದರ ಹೆಸರು ಹೊಯ್ಸಳ ವಿಲೇಜ್ ರೆಸಾರ್ಟ್ ಅಂತ ಯಾಕಿದೆ ಅಂದರೆ, ನಿಜವಾಗ್ಲೂ ಇಲ್ಲಿ ಒಂಥರ ವಿಲೇಜ್ ಫೀಲೇ ಕೊಡ್ತಾ ಇದೆ. ವಿಲೇಜ್ ಅಂದರೆ ಹಳ್ಳಿ. ನಮಗೆ ಇವಾಗ ಹಳ್ಳಿಗೆ ಹೋಗಬೇಕು, ಮೊದಲೆಲ್ಲ ನಾವು ಚಿಕ್ಕವರಿರುವಾಗ ನಮ್ಮ ಅಜ್ಜಿ ಜೊತೆ ಅಜ್ಜನ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಇವಾಗ ಅಂಥ ಅವಕಾಶಗಳೇ ಸಿಗಲ್ಲ. ಬಟ್ ಅದೇ ಫೀಲ್ ರಿಪೀಟ್ ಮಾಡಬೇಕಾದ್ರೆ ನೀವು ಖಂಡಿತವಾಗಲೂ ಇಲ್ಲಿ ಬರಲೇಬೇಕು. ಎಷ್ಟು ಚೆನ್ನಾಗಿದೆ ನೋಡಿ. ನಾವು ಮೊದಲೆಲ್ಲ ಹಳ್ಳಿಗೆ ಹೋಗೋವಾಗ ಇದೇ ಥರ ಫೀಲ್ ಬರ್ತಾ ಇತ್ತು. ಇವಾಗಲೂ ನನಗೆ ಅದೇ ಫೀಲ್ ಬರ್ತಾ ಇದೆ. ಇವಾಗ ನಾನು ರಿಸೆಪ್ಷನ್ಲಿದ್ದೀನಿ. ಯಾಕೋ ನನಗೆ ನನ್ನ ಅಕ್ಕನ ನೋಡೋ ಥರ ಫೀಲ್ ಆಗುತ್ತೆ. ನಮ್ಮ ಅಕ್ಕ ನನ್ನನ್ನು ವೆಲ್ಕಮ್ ಮಾಡ್ತಾರೆ ಅನ್ನೋ ಥರ ಫೀಲ್ ಆಗುತ್ತೆ. ನನಗೆ ಯಾಕೋ ಇಲ್ಲಿ ನಾನು ಇಲ್ಲಿ ಗೆಸ್ಟ್ ಅಂತಲೇ ಫೀಲ್ ಆಗ್ತಾ ಇಲ್ಲ. ಸೊ ನನಗೆ ಇವರು ಕುಂಕುಮ ಹಚ್ಚಿದ್ರು. ಮನೇಲಿ ಮೊದಲೆಲ್ಲ ಇದೇ ಥರ ನಮ್ಮನ್ನು ವೆಲ್ಕಮ್ ಮಾಡ್ತಾಯಿದ್ರು. ಸೊ ಇದು ಯಾಕೋ ನನಗೆ ತುಂಬ ಫೀಲ್ ಬರ್ತಾ ಇದೆ. ನನಗೆ ಯಾಕೋ ಭಾವೋದ್ವೇಗಕ್ಕೆ ಒಳಗಾಗ್ತಾ ಇದ್ದೀನಿ ಅಂತ ನಂಗೆ ಅನಿಸ್ತಾ ಇದೆ. ನಿಜವಾಗ್ಲೂ ಒಳ್ಳೆ ಅನುಭವ. ಈ ಅನುಭವನ ಪಡ್ಕೋಬೇಕಾ ನಿಮಗೆ?
ಬನ್ನಿ. ನಮಸ್ತೆ, ಆರಾಮಾ? ಆಯ್ತಾ, ಊಟ ಎಲ್ಲ ಆಯ್ತಾ? ಸೊ ನನಗೆ ಇಲ್ಲಿ ರೂಮ್ ಚೆಕ್-ಇನ್ ಆಗಬೇಕು. ನಿಮ್ಮದು ರೂಮ್ ಯಾವ ರೀತಿ, ಯಾವ ಥರದ ರೂಮ್ ಎಲ್ಲ ಇದೆ, ಇದೆಲ್ಲ ನನಗೆ ಡೀಟೇಲ್ ಕೊಡಬೇಕು. ಓಕೆನಾ? ಇದು ನಮ್ಮದು ಬ್ರೋಚರ್. ಇದು ನಮ್ಮದು ಹೆರಿಟೇಜ್ ಪ್ರೀಮಿಯಂ ಕಾಟೇಜ್ ಇಂದ. ಇದು ನಮ್ಮ ಹತ್ರ 20,000 ಪ್ಲಸ್ ಟ್ಯಾಕ್ಸಸ್ ಇಂದ ಸ್ಟಾರ್ಟ್ ಆಗುತ್ತೆ. ಎಸ್, ಇದು ಪ್ರೀಮಿಯಂ ಕಾಟೇಜ್ ರೂಮ್ಸ್ ಇದು. ಮತ್ತು ನೆಕ್ಸ್ಟ್ ಕ್ಯಾಟಗರಿ ರೂಮು ನಮ್ಮ ಹತ್ರ ನಾರ್ಮಲ್ ಮಲ್ನಾಡು ಜಕೂಸಿ ವಿಲ್ಲಾ ಅಂತ ಇರುತ್ತೆ. ಇದು ನಿಮಗೆ 24,000 ಪ್ಲಸ್ ಟ್ಯಾಕ್ಸಸ್ ಇಂದ ಸ್ಟಾರ್ಟ್ ಆಗುತ್ತೆ. ಮತ್ತು ನಮ್ಮ ಹತ್ರ ಲೈಕ್ ಮಲ್ನಾಡು ಪ್ಯಾಲೇಸ್ ಅಂತ ಒಂದು ರೂಮ್, ಇದು ಲಿವಿಂಗ್ ನಾರ್ಮಲ್ ಲಿವಿಂಗ್ ಜಕೂಸಿ ವಿಲ್ಲದು. ಇದು ಮತ್ತು ಬೆಡ್ರೂಮ್ಸ್, ಇದು ಲಿವಿಂಗ್ ಜಕೂಸಿ ವಿಲ್ಲದು. ಇದು ನಮ್ಮ ಹತ್ರ ಲೈಕ್ ಮಲ್ನಾಡು ಪ್ಯಾಲೇಸ್ ಅಂತ ಇದೆ. ಮಲ್ನಾಡು ಪ್ಯಾಲೇಸು ಇದು ನಿಮ್ಗೆ 22,000 ಇಂದ ಸ್ಟಾರ್ಟ್ ಆಗುತ್ತೆ, ಪ್ಲಸ್ ಟ್ಯಾಕ್ಸಸ್ GST ಎಲ್ಲ ಇರುತ್ತೆ. ಇದು ಪರ್ ಕಪಲ್ಲು ವಿತ್ ಕಾಂಪ್ಲಿಮೆಂಟರಿ ಬ್ರೇಕ್ಫಾಸ್ಟ್ ಇರುತ್ತೆ. ಎಸ್, ಇದು ಪರ್ ಕಪಲ್. ಅದೇ ಪ್ಯಾಲೇಸಲ್ಲಿ ಇದು ನಮ್ಮಲ್ಲಿ ಟೋಟಲ್ 10 ರೂಮ್ಸ್ ಇದೆ ಮೇಡಮ್. 10 ರೂಮ್ಸ್ ಇದೆ ಪ್ಯಾಲೇಸಲ್ಲಿ. ಅದರಲ್ಲಿ ನಿಮಗೆ ಲೈಕ್ ಆಟಿಕ್ ರೂಮ್ಸ್ ಅಂತ ಇದೆ. ಅದರಲ್ಲಿ 4 ಜನ 5 ಜನ ಆ ಥರ ಸ್ಟೇ ಮಾಡ್ಬೋದು ಒಂದು ರೂಮಲ್ಲಿ. ಲೈಕ್ ತ್ರಿಬಲ್ ಆಕ್ಯುಪೆನ್ಸಿ 4 ಜನ 4-5 ಜನ ಆರಾಮಾಗಿ ಈಸಿಯಾಗಿ ಒಂದು ರೂಮಲ್ಲಿ ಸ್ಟೇ ಮಾಡ್ಬೋದು ಮೇಡಮ್, ತೊಂದರೆ ಇಲ್ಲ. ಅವಾಗೆಲ್ಲ ಬೇಕಾದ್ರೆ ಮಲ್ನಾಡು ಪ್ಯಾಲೇಸ್ ಅಂತ 10 ರೂಮ್ ತಗೊಂಡ್ರೆ ನಾರ್ಮಲ್ ಆಗಿ ಇದೆಲ್ಲ ಒಂದೇ ಒಂದು ನಿಮ್ಮ ಮನೆ ಥರ ಫೀಲ್ ಆಗುತ್ತೆ ಮೇಡಮ್. ಅದು ಅಂತೇಳಿ ಆರಾಮಾಗಿ ನೀವು ಎಲ್ಲ ನಿಮ್ಮ ಫ್ಯಾಮಿಲಿ ಎಲ್ಲ ಒಂದೇ ಇದರಲ್ಲಿ ಇರ್ಬೋದು, ಯಾರು ಸಿಸ್ಟಮ್ ಏನಿರಲ್ಲ. ಆಮೇಲೆ ಒಂದು ಇಂಪಾರ್ಟೆಂಟ್ ವಿಷಯ, ನೀವು ಸಂಗೀತ ಪ್ರಿಯರಾಗಿದ್ದರೆ ಇಲ್ಲಿ ನಿಮಗೆ ಆಲ್ಮೋಸ್ಟ್ 24/7 ಲೈವ್ ಮ್ಯೂಸಿಕ್ ನಮ್ಮ ವಿಶ್ವನಾಥ್ ಅವ್ರು ಕೊಡ್ತಾರೆ. ನೀವು ಇಲ್ಲಿ ಬಂದು ಅವರಿಗೆ ರಿಕ್ವೆಸ್ಟ್ ಮಾಡ್ಕೋಬೋದು, ಅಥವಾ ಅವ್ರ ಇಂಟ್ರೆಸ್ಟ್ ಇರುವಂಥ ತುಂಬ ಒಳ್ಳೊಳ್ಳೆ ಸಾಂಗ್ಸ್ಗಳನ್ನು ಅವ್ರು ಪ್ಲೇ ಮಾಡ್ತಾರೆ. ಅನಿಸುತ್ತಿದೆ ಯಾಕೋ ಇಂದು, ನಾನು ಹಾಡ್ತೇನೆ ನಿಮ್ಮ ಜೊತೆ. ಅನಿಸುತ್ತಿದೆ ಹಾಂ. ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನವಳೆಂದು. ಥ್ಯಾಂಕ್ ಯು ಸರ್. ಬಿಟ್ಟು ಕೋಕಮ್ ರೆಸ್ಟೋರೆಂಟ್. ಈ ರೆಸ್ಟೋರೆಂಟ್ ನಿಮಗೆ ಸೂಪರ್. ಮನೇಲಿ ಮಾಡಿರುವಂಥ ಫುಡ್ ತಿನ್ನಬೇಕು ಅಂತಂದರೆ ಈ ರೆಸ್ಟೋರೆಂಟ್ಗೆ ನೀವು ಖಂಡಿತವಾಗ್ಲೂ ಬರಲೇಬೇಕು. ವೆರೈಟೀಸ್ದಂತೂ ಕೇಳಲೇಬೇಡಿ, ಒಂದಕ್ಕಿಂತ ಒಂದು ಸೂಪರ್ ವೆರೈಟೀಸ್, ಸೂಪರ್ ಟೇಸ್ಟ್. ಮತ್ತು ಇಲ್ಲಿ ಒಳಗಡೆ ಹೋಗೋಕ್ಕಾಗಲ್ಲ, ಗೆಸ್ಟ್ ಇದ್ದಾರೆ, ಅದಕ್ಕೋಸ್ಕರ ನಾನು ಇಲ್ಲಿ ಒಳಗಡೆ ವಿಡಿಯೋ ಮಾಡ್ತಾ ಇಲ್ಲ. ಸೊ ದಯವಿಟ್ಟು ಕ್ಷಮಿಸಿ. ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕಾದ್ರೆ ನೀವು ಇಲ್ಲಿ ಬರಲೇಬೇಕು. ಸೊ ಇದರ ಮುಖ್ಯವಾದ ಆಕರ್ಷಣೆ ಏನಂದರೆ ಇದರದ್ದು ಆರ್ಕಿಟೆಕ್ಚರ್. ಈ ಆರ್ಕಿಟೆಕ್ಚರ್ನ ಬಗ್ಗೆ ಹೇಳಲಿಕ್ಕೆ ಸರಿಯಾದ ವ್ಯಕ್ತಿ ಅಂದರೆ ಇದರ ಮಾಲಕರು ಶ್ರೀ ರವೀಂದ್ರ ಆಳ್ವ ಅವರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಪ್ರಾಪರ್ಟಿ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೋಸ್ಕರ ಒಂದು ಇಂಟ್ರೊಡಕ್ಷನ್ ನಿಮ್ಮ ಕಡೆಯಿಂದ. ಇದರ ವಿಶೇಷತೆ ಏನು ಅಂತ ಹೇಳಿ. ಇದು ಏನಂತ ಹೇಳಿದರೆ, ಇದು ಒಂದು ನಂದು ಡ್ರೀಮ್ ಪ್ರಾಜೆಕ್ಟ್. ಇದು ಡ್ರೀಮ್ ಯಾಕಂತ ಹೇಳಿದ್ರೆ, ಒಂದು ಹಾಸ್ಪಿಟಾಲಿಟಿನಲ್ಲಿ ಹೇಗೆ ಚೇಂಜ್ ತರಬಹುದು, ಒಂದು ಎಫೋರ್ಡೆಬಲ್ ಟೂರಿಸಮನ್ನು ಹೇಗೆ ಮಾಡಿಕೊಳ್ಬೋದು, ಅದೇ ಪ್ರಕಾರ ನಮ್ಮ ನೇಚರ್ಗೆ ನಾವೊಂದು ಬೆಲೆಯನ್ನು ಕೊಟ್ಟುಬಿಟ್ಟು ನಮ್ಮ ಮರಗಳು ಅದನ್ನು ಬೆಳೆಸಿಬಿಟ್ಟು ಅದರಲ್ಲಿ ನಮ್ಮ ಎನರ್ಜಿಯನ್ನು ಹೇಗೆ ಸೇವ್ ಮಾಡೋದು, ಅದೇ ಪ್ರಕಾರ ನಮ್ಮ ನೀರನ್ನು ಹೇಗೆ ಸೇವ್ ಮಾಡೋದು, ಆ ಕಾನ್ಸೆಪ್ಟ್ನಲ್ಲಿ ನಾವು ಹೋಗಿದ್ದರಿಂದ ಇವತ್ತು ನಮ್ಮ ಪ್ರಾಪರ್ಟಿ ಈ ಮಾರ್ಗದ ಸೈಡ್ನಲ್ಲಿ ಇದ್ದರೂ ಅದರ ಒಳಗೆ ಬರುವಾಗ 3ರಿಂದ 7 ಡಿಗ್ರಿ ಟೆಂಪರೇಚರ್ನಲ್ಲಿ ಡಿಫ್ರೆನ್ಸ್ ಬರ್ತಾ ಉಂಟು. ಅದರ ಒಟ್ಟಿಗೆ ಇದು ಏನೋ ಆದರೂ ನಮ್ಮ ಬಾಬಾದ್ದು ಒಂದು ಮಿರಾಕಲ್ ಇಲ್ಲೇ ಉಂಟು. ಅದರಿಂದಾಗಿ ನಾವು ಯಾವ ಕೆಲಸವನ್ನು ಇಲ್ಲಿ ಮಾಡುವಾಗಲೂ ನಾವು ನೆನೆಸಿಕೊಳ್ತೇವೆ. ಅದರಿಂದ ಯಾರಿಗೂ ಒಂದು ಬೇಡದಂಥ ಒಂದು ಕೆಲಸ ಆಗಬಾರ್ದು, ಇಲ್ಲಿ ಬಂದವರಿಗೂ ಕೂಡ ಒಂದು ಹೊಸ ಜೀವನ ಬರಲಿ ಅಂತ ಹೇಳ್ಬಿಟ್ಟು ನಾವು ಯಾವಾಗಲೂ ಗ್ರಹಿಸ್ಕೊಳ್ತೇವೆ. ನಮ್ಮ ಸ್ಟಾಫಿಗೂ ನಾನು ಅದನ್ನೇ ಹೇಳಿಕೊಳ್ತಾ ಇರ್ತೇನೆ. ಮತ್ತು ನಾವು ಬೇರೆ ಬೇರೆ ರೀತಿಯ ಸಪೋರ್ಟನ್ನು ಇಲ್ಲಿ ನಾವು ಮಾಡ್ತಾ ಇದ್ದೇವೆ. ನಮ್ಮ ವುಮೆನ್ ಎಂಪವರ್ಮೆಂಟ್ ಈಸ್ ದ ಬಿಗ್ಗೆಸ್ಟ್ ಥಿಂಗ್. ಈವನ್ ನಾವೊಂದು ಪರ್ಚೇಸ್ ಮಾಡಬೇಕಾದ್ರೂ ನಮ್ಮ ಪ್ರೈಮ್ ಮಿನಿಸ್ಟರ್ ಏನು ಹೇಳಿದ್ದಾರೆ, ವೋಕಲ್ ಟು ಲೋಕಲ್. ನಮ್ಮ ಯಾವ ವಿಷಯ ಆಗಲಿ, ಒಂದು ಫ್ರೂಟ್ ಪರ್ಚೇಸ್ ಮಾಡೋದಿರಲಿ, ನಮ್ಮ ಒಂದು ಎಗ್ ಪರ್ಚೇಸ್ ಮಾಡಿಕೊಳ್ಳಿ, ಅದರಲ್ಲಿ ಒಬ್ಬನನ್ನು ಒಂದು ಎಂಟರ್ಪ್ರೆನ್ಯೂರ್ ಹೇಗೆ ಮಾಡೋದು, ಅವರ ಅನ್ನು ನಾವು ಕೂಡ ಒಂದು ಕಟ್ಟುವುದು ಹೇಗೆ, ಒಂದು ರೂರಲ್ ಸ್ಕೂಲಿಗೆ ನಾವು ಹೇಗೆ ಸಪೋರ್ಟ್ ಮಾಡ್ಬೋದು, ಆ ಒಂದು ಸಣ್ಣ ಮಕ್ಕಳಿಗೆ ಅವರಿಗೆ ಒಂದು ಸ್ಕೂಲ್ ಡೇನು ನಾವು ಹೇಗೆ ಮಾಡಿಕೊಡ್ಬೋದು, ಇದೆಲ್ಲ ನಮ್ಮದೊಂದು ಡ್ರೀಮ್ ಉಂಟು. ನಾವು ಟ್ರೈ ಮಾಡ್ತಾ ಇದ್ದೇವೆ. ಬಟ್ ಅದೇ ಪ್ರಕಾರ ನಮ್ಮ ಒಂದು ಸಕ್ಸಸ್ ಕೂಡ ಬರ್ತಾ ಉಂಟು ನಮಗೆ.
ಜಾಸ್ತಿ ಜನ ಬರ್ತಾರೆ. ತುಂಬ ವರ್ಲ್ಡ್ ವೈಡ್ನಿಂದ ಕಡಿಮೆ ಒಂದು 10,000ದಿಂದ 15,000 ಗೆಸ್ಟ್ ಇಲ್ಲಿಗೆ ಬರ್ತಾ ಇದ್ದಾರೆ ವರ್ಷದಿಂದ. ಅದು ಅಮೇರಿಕ ಆಗಲಿ, ಲಂಡನ್ ಆಗಲಿ, ಜರ್ಮನಿ ಆಗಲಿ, ಫ್ರಾನ್ಸ್ ಆಗಲಿ, ಡೆನ್ಮಾರ್ಕ್ ಆಗಲಿ, ಇಸ್ರೇಲ್ ಆಗಲಿ, ಟರ್ಕಿ ಆಗಲಿ ಎಲ್ಲರಿಂದ ಬರ್ತಾ ಇದ್ದಾರೆ. ಅದು ನಾವು ದೇವರಿಗೂ ಪ್ರಾರ್ಥನೆ ಮಾಡ್ತಾ ಇರ್ತೇವೆ, ನಮ್ಮ ಹಿರಿಯವರಿಗೂ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಮುಂದಕ್ಕೂ ಇದು ಸದಾ ನಡೀತಾ ಇರಲಿ. ನಮ್ಮಿಂದಾಗಿ ಒಂದು ಹೆಲ್ಪು ಆಗಲಿ. ನಾವು ಆರ್ಟ್ ಆ್ಯಂಡ್ ಕಲ್ಚರ್ ಅಂದರೆ ನನ್ನದು ಜೀವ. ನಂದು ಇಲ್ಲಿ ಸಾಧಾರಣ ನಾವೊಂದು 30ರಿಂದ 40 ಜನರ ಬರ್ತ್ಡೇಯನ್ನು ಸೆಲೆಬ್ರೇಷನ್ ಮಾಡ್ತೇವೆ. ಅದು ಮದರ್ ತೆರೆಸಾ ಇರಲಿ, ರತನ್ ಟಾಟಾ ಇರಲಿ, ಲತಾ ಮಂಗೇಶ್ಕರ್ ಇರಲಿ, ಮೊಹಮ್ಮದ್ ರಫಿ ಇರಲಿ, ನಮ್ಮ ವಲ್ಲಭಾಯ್ ಪಟೇಲ್ ಇರಲಿ, ಇವತ್ತೆಲ್ಲ ಮಾಡ್ತಾ ಇದ್ದೇವೆ. ಅದನ್ನು ನಾವು ಮುಂದೆ ಕೂಡ ಅದೇ ಪ್ರಕಾರ ನಾವು ಹೇಗೆ ಮುಂದೆ ಕೊಂಡು ಹೋಗುವುದಂತೇಳಿ ನಾವು ಟ್ರೈ ಮಾಡ್ತಾ ಇದ್ದೇವೆ. ನಮಸ್ತೆ. ಇಲ್ಲಿನ ರೂಮ್ಸ್ ಎಲ್ಲ ಹೇಗಿದೆ ನೋಡ್ಕೊಂಡು ಬರೋಣ ಅಲ್ವಾ? ಸೊ ಈ ಪಾತ್ವೇನಲ್ಲಿ ನಡ್ಕೊಂಡು ಹೋಗ್ತಾ ಇರೋವಾಗ ಆ ಕಡೆನೂ ಗಿಡ ಮರ, ಈ ಕಡೆನೂ ಗಿಡ ಮರ, ಈ ಪ್ರಕೃತಿ ಸೌಂದರ್ಯನ ಸವಿಯೋದಕ್ಕೆ 2 ಕಣ್ಣುಗಳು ಸಾಲ್ತಾ ಇಲ್ಲ. ಇದನ್ನ ಅನುಭವಿಸೋದಕ್ಕೆ ಇಲ್ಲೇ ಬರಬೇಕು, ಅಲ್ಲಿ ಕುತ್ಕೊಂಡು ನೋಡ್ರೆ ಆಗೋದಿಲ್ಲ. ಓಕೆನಾ? ಸೊ ರೂಮ್ಸ್ ಸ್ಪೇಷಿಯಸ್ ಇದೆ. ಎಷ್ಟು ಜನ ಸ್ಟೇ ಮಾಡ್ಬೋದು ಇಲ್ಲಿ? ಟೋಟಲ್ 3 ಮೆಂಬರ್ಸ್ 3 ಮೆಂಬರ್ಸ್ ಸ್ಟೇ ಮಾಡ್ಬೋದು. ಎಕ್ಸ್ಟ್ರಾ ಬೆಡ್ ಕೊಟ್ಟಿದ್ವಿ. ಹಾ. 3 ಮೆಂಬರ್ಸ್. ಓ, ಇಲ್ಲಿ ಎಕ್ಸ್ಟ್ರಾ ಬೆಡ್ ಇದೆ ಅಲ್ವಾ? ಸೋ ನೈಸ್. ಬಾಲ್ಕನಿನಾ? ಬಾಲ್ಕನಿ ವ್ಯೂ ಚೆನ್ನಾಗಿದೆಯಾ? ವಾವ್, ಇದು ಬಾಲ್ಕನಿನಾ? ಓ, ಸೊ ಇಲ್ಲೊಂದು ಸಣ್ಣ ಫ್ಯಾಮಿಲಿ ಬಂದರೆ ಆರಾಮಾಗಿ ಕುತ್ಕೊಂಡು ಜೊತೆಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಒಳ್ಳೆ ಫ್ಯಾಮಿಲಿ ಟೈಮ್. ಓಕೆ. ಓ, ಇಲ್ಲಿ ಇದು ಇದೆ. ಓ, ರಿಲ್ಯಾಕ್ಸ್ ಚೇರ್ ಇದೆ. ವಾವ್. ಓಕೆ, ಆಫೀಸ್ ಕೆಲಸನೂ ಸಪೋಸ್ ಏನೋ ಪೆಂಡಿಂಗ್ ಇದೆ, ಇಲ್ಲಿ ಕುತ್ಕೊಂಡು ಮಾಡ್ಕೋಬೋದು. ಮಕ್ಳ ಜೊತೆನೂ ಕುತ್ಕೋಬೋದು. ವೆರಿ ಗುಡ್, ನೈಸ್. ವೈ ವಾವ್, ಮೆತ್ತಗೆನ ಹಾಸಿಗೆ. ಆಮೇಲೆ ಈ ತಂಪಾದ ವೆದರ್. ಇಲ್ಲಿ AC ಆನ್ ಮಾಡಿಲ್ಲ, ಆದರೂ ಒಂಥರ AC ಹಾಕಿದ ಅಷ್ಟು ಫೀಲ್ ಬರ್ತಾ ಇದೆ. ಪ್ಲಸ್ ಇದು ನೋಡಿ, ಹ್ಯಾಂಡ್ ಪೇಂಟಿಂಗು. ಇದೆಲ್ಲ ಹಳೆಯ ಕಾಲದಲ್ಲಿ ತುಂಬ ಇತ್ತು, ಇವಾಗೆಲ್ಲ ನೋಡೋದಕ್ಕೆ ಸಿಗಲ್ಲ. ಬಟ್ ಆ ದಿನಗಳನ್ನು ನೆನಪಿಸುವಂಥ ಒಂದು ಕಲೆಗಾರಿಕೆ ಇಲ್ಲಿ. ಒಂದು ಯಾಕೋ ತುಂಬ ಒಂದು ಆನ್ಸೆಸ್ಟ್ರಲ್ ಫೀಲ್ ಬರ್ತಾ ಇದೆ. ನಮ್ಮ ಪೂರ್ವಜರನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾನೆ. ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಐ ಆಮ್ ಎಂಜಾಯಿಂಗ್ ದಿಸ್. ನಿಮ್ಮ ಜೊತೆ ಪುಟ್ಟ ಪಾಪು ಇದೆಯಾ ಅಥವಾ ದೊಡ್ಡವರಿದ್ದಾರಾ? ಯಾರಿದ್ರೂ ಪರವಾಗಿಲ್ಲ. ಕಂಫರ್ಟೇಬಲ್ ಒಂದು ಪುಟ್ಟ ಬೆಡ್ ಇದೆ ನೋಡಿ. ದಿಸ್ ಇಸ್ ಸೋ ಕಂಫರ್ಟೇಬಲ್, ಸೋ ಸಾಫ್ಟ್. ಇಷ್ಟೆಲ್ಲ ತೋರಿಸಿದ್ಮೇಲೆ ರೆಸ್ಟ್ ರೂಮಲ್ಲಿ ತೋರಿಸದೇ ಇರೋಕ್ಕಾಗುತ್ತಾ? ನೋಡಿ, ಸೂಪರ್ ನೀಟ್ ಆ್ಯಂಡ್ ಕ್ಲೀನ್. ಇಲ್ಲಿನ ಕಸ್ಟಮರ್ ಫ್ರೆಂಡ್ಲಿ ಸ್ಟಾಫ್ಗಳು ಪರ್ಸ್ನಲ್ ಕೇರ್ ತಗೋತಾರೆ. ಅವ್ರು ನಮ್ಮನ್ನ ತಮ್ಮ ಮನೆಯವ್ರ ಥರನೇ ತಿಳ್ಕೊಂಡು ನೀವು ಏನು ಕೇಳಿದ್ರು ವಿದಿನ್ ಅ ಸೆಕೆಂಡ್ ನಿಮಗೆ ಹೆಲ್ಪ್ ಮಾಡೋಕ್ಕೆ ತಮ್ಮ ತುದಿಗಾಲಲ್ಲಿ ನಿಂತಿರ್ತಾರೆ. ಸೊ ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕಾದ್ರೆ ನೀವು ಇಲ್ಲಿಗೆ ಬರಲೇಬೇಕು. ಇದು ಹಾಸನದಲ್ಲಿರುವ ಹೊಯ್ಸಳ ವಿಲೇಜ್ ರೆಸಾರ್ಟ್. ನಾನೀಗ ಡಾನ್ಸ್ ಮಾಡೋ ಮೂಡಲ್ಲಿದ್ದೇನೆ. ಸ್ಟೇಜ್ ಹತ್ರ ಹೋಗ್ತಾ ಇದ್ದೇನೆ. ಬಾನಿ ಸೆಲೆಬ್ರೇಟ್ ಮಾಡುವ 2025 ಇಂದ 2026 ಕಡೆಗೆ ಹೋಗೋಕೆ, ಸೆಲೆಬ್ರೇಷನ್ ಮಾಡೋಕೆ ತುಂಬಾ ಜೋರಾದ ತಯಾರಿ ನಡೀತಾ ಇದೆ. ಸೊ ತಯಾರಿ ಹೇಗೆ ನಡೀತಾ ಇದೆ ನೋಡೋಣ.